ಜೆಡಿಎಸ್ ನಲ್ಲಿ ಈಗ ಫುಲ್ ಟೆನ್ಷನ್ ಶುರುವಾಗಿದೆ. ದೇವೇಗೌಡರ ನಿವಾಸದಲ್ಲಿ ತಡರಾತ್ರಿವರೆಗೂ ಕೂಡ ಸಭೆಯನ್ನ ನಡೆಸಲಾಗಿದೆ. ರಾತ್ರಿ 3:30ರವರೆಗೂ ಕೂಡ ಎಚ್.ಡಿ. ದೇವೇಗೌಡರ ಮನೆಯಲ್ಲಿ ಮೀಟಿಂಗ್ ಅನ್ನ ನಡೆಸಲಾಗಿದೆ. ಯಾವ ವಿಚಾರಕ್ಕೆ, ಯಾವ ಕಾರಣಕ್ಕೆ ಈ ರೀತಿಯಾದಂತ ಟೆನ್ಷನ್ ದೇವೇಗೌಡರಲ್ಲಿ, ದೇವೇಗೌಡರ ನಿವಾಸದಲ್ಲಿ ಯಾರೆಲ್ಲ ಚರ್ಚೆಯಲ್ಲಿ ಭಾಗಿಯಾಗಿದ್ರು 3:30ರವರೆಗೆ ಮೀಟಿಂಗ್ ಮಾಡಿದ್ದಾರೆ ಅಂದ್ರೆ ಇನ್ಯಾವ ರೀತಿಯಾದಂತ ಟೆನ್ಷನ್ ಇರ್ಬೋದು ನೀವೇ ಊಹಿಸಿಕೊಳ್ಬಹುದು. ಯಾಕೆಂದ್ರೆ ಜೆಡಿಎಸ್ ಪಕ್ಷಕ್ಕೆ ಹೆಚ್ಚಿನ ಸ್ಥಾನವನ್ನ ಲೋಕಸಭೆ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಕೂಡ ಇದೆ. ಸೊ ಹೀಗಾಗಿ ಒಂದ್ ಕಡೆ ಇಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಹಾಗೆ ಅವರ ಪುತ್ರ ರೇವಣ್ಣ ಇವರಿಬ್ಬರು ಕೂಡ ಉಪಸ್ಥಿತರಿದ್ರು. ತುಮಕೂರು ಕ್ಷೇತ್ರದ ವಿಚಾರಕ್ಕೆ ಗಂಭೀರವಾದಂತಹ ಚರ್ಚೆ ಆಗಿದೆ. ತುಮಕೂರಿನಿಂದ ದೇವೇಗೌಡರ ಸ್ಪರ್ಧೆ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಮಕ್ಕಳ ಜೊತೆ ಕುಳಿತುಕೊಂಡು ದೇವೇಗೌಡರು ಚರ್ಚೆಯನ್ನ ಮಾಡಿದ್ದಾರೆ. ನಾನು ಎಲ್ಲಿ ಸ್ಪರ್ಧೆ ಮಾಡಬೇಕು, ತುಮಕೂರು ಸೇಫಾ ಏನು ಎತ್ತ ಅನ್ನೋದ್ರ ಬಗ್ಗೆ ಈ ಒಂದು ಚರ್ಚೆಯ ಸಂದರ್ಭದಲ್ಲಿ ಅವರಿಬ್ಬರು ಮಕ್ಕಳಾದಂತಹ ಕುಮಾರಸ್ವಾಮಿ ಅವರು ಮತ್ತು ಒಂದ್ ಕಡೆ ರೇವಣ್ಣ ಅವರು ಇಬ್ಬರು ಕೂಡ ಇದ್ರಂತೆ. ಇಲ್ಲಿ ಗೌಡರ ಸ್ಪರ್ಧೆ ಇಲ್ಲ ಎಂದಾದಲ್ಲಿ ಕ್ಷೇತ್ರ ಕಾಂಗ್ರೆಸ್ಗೆ ಹೋಗುತ್ತೆ. ಹಾಗಾದಲ್ಲಿ ಜೆಡಿಎಸ್ ಕ್ಷೇತ್ರ 8ರಿಂದ 7ಕ್ಕೆ ಇಳಿಯಲಿದೆ. ಕೈ ನಾಯಕರ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ಅಂತ ಕೂಡ ಹೇಳಲಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಅದು ದೇವೇಗೌಡರು ಹೊರ ಬರ್ತಾ ಇರುವಂತ ದೃಶ್ಯ, ನೇರ ದೃಶ್ಯಾವಳಿಗಳು. ಈಗ ದೇವೇಗೌಡರು ಎಲ್ಲೋ ಹೊರಟಿದ್ದಾರೆ. ದೇವೇಗೌಡರು ಬೆಳಗ್ಗಿನ ಜಾವದವರೆಗೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರು. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾರ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ತುಮಕೂರಿನ ವಿಚಾರ, ಸಾಕಷ್ಟು ಟೆನ್ಷನ್ ಶುರುವಾಗಿದೆ ಜೆಡಿಎಸ್ ನಲ್ಲಿ. ದೇವೇಗೌಡರು 3:30ರವರೆಗೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅಂದ್ರೆ ಇನ್ನೆಷ್ಟು ಆತಂಕ ಇದೆ ಅಂತ. ಖಂಡಿತ ಪೃಥ್ವಿ, ಇದೇ ವಿಚಾರವಾಗಿ ಅಂದ್ರೆ ನಿನ್ನೆ ದಿನ ಡೆಲ್ಲಿಯಲ್ಲಿ ಕೂಡ ಮುದ್ದನ್ಮೇಗೌಡರು ಹೋಗಿ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನ ಮಾಡಿದ್ರು. ಸಾಕಷ್ಟು ಟೆನ್ಷನ್ ಇದೆ ದೇವೇಗೌಡರಿಗೂ ಜೆಡಿಎಸ್ ಎಲ್ಲರಿಗೂ ಕೂಡ, ಸಿಎಂ ಮುಖ್ಯಮಂತ್ರಿಗಳಿಗೂ ಸಹಿತ. ಯಾಕಂದ್ರೆ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾ, ಕಾಂಗ್ರೆಸ್ಗೆ ಬಿಟ್ಕೊಡ್ಬೇಕಾ, ಜೆಡಿಎಸ್ ನಲ್ಲಿ ಉಳಿಸ್ಕೋಬೇಕಾ ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೆ, ಜೆಡಿಎಸ್ ನಲ್ಲಿ ಉಳಿಸ್ಕೊಂಡ್ರೆ ಯಾರು ಸ್ಪರ್ಧೆ ಮಾಡ್ಬೇಕು ಅನ್ನೋ ಇನ್ನೊಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಆ ಕ್ಷೇತ್ರವನ್ನ ಜೆಡಿಎಸ್ ಉಳಿಸ್ಕೋಬೇಕು ಅಂದ್ರೆ ದೇವೇಗೌಡರೇ ಸ್ಪರ್ಧೆ ಮಾಡ್ಬೇಕು ಅಂತೇಳಿ ಸ್ಥಳೀಯ ಪ್ರಮುಖರೆಲ್ಲರೂ ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಏನ್ ಮಾಡ್ಬೇಕು, ಮುಂದಿನ ನಿರ್ಧಾರ ಏನ್ ತಗೋಬೇಕು ಅಂತ ಹೇಳಿ ಸಾಕಷ್ಟು ಗೊಂದಲ ಇದೆ. ಅದೇ ಕಾರಣಕ್ಕಾಗಿ ದೆಹಲಿಯಿಂದ ಸುಮಾರು ರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ದೇವೇಗೌಡರು ವಾಪಸ್ ಆಗಿದ್ದಾರೆ. ಬಂದ ನಂತರದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಸಚಿವ ಎಚ್.ಡಿ. ರೇವಣ್ಣ ಅವರು ಎಲ್ಲರೂ ಕೂಡ 3 ಜನ ಸೇರಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ಬೆಳಗಿನ ಜಾವದವರೆಗೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ದಾರೆ. 3:30ವರೆಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ಅದು ಎಷ್ಟು ಟೆನ್ಷನ್ ಇರಬೇಕು ಅಂತ ಹೇಳಿ ಸಹಜವಾಗಿ ನೋಡಿದಾಗಲೇ ಗೊತ್ತಾಗುತ್ತೆ. ಅದಲ್ಲದೆ ಆ ಮೀಟಿಂಗ್ ಅನ್ನ ಮುಗಿಸಿ ಇವತ್ತು ಬೆಳಿಗ್ಗೆ ಮತ್ತೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪನವರ ವಿಚಾರವಾಗಿ ಮೀಟಿಂಗ್ ಮಾಡೋದಕ್ಕೆ ಶಿವಮೊಗ್ಗಕ್ಕೆ ತೆರಳಿದ್ದಾರೆ ದೇವೇಗೌಡರು. ಆದ್ರೆ ಈ ರಾತ್ರಿ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನ ಏನ್ ಮಾಡ್ಬೇಕು, ಸ್ಪರ್ಧೆ ಮಾಡ್ಬೇಕಾ ಅಥವಾ ಮುದ್ದನ್ಮೇಗೌಡರಿಗೆ ಅವಕಾಶ ಕೊಟ್ರೆ ಏನಾಗುತ್ತೆ, ಜೆಡಿಎಸ್ ಇಂದ ಅವ್ರಿಗೆ ಆತರ ಮಾಡ್ಕೊಟ್ರೆ ಗೆಲ್ಲಕ್ ಸಾಧ್ಯ ಇದೆ ಇಂತ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬನ್ನಿ, ಏನ್ ತೊಂದರೆ